ಹೇಗಿದೆ ಬಡ್ಜೆಟ್, ಹೇಗಿದೆ, ಯಾರಿಗೇನು ಸಿಗತ್ತೆ, ಹೇಗಿದೆ ಅನ್ನೋದ್ರ ಬಗ್ಗೆ ಕೆಲವೊಂದು ಲೇಟೆಸ್ಟ್ ಅಪ್ಡೇಟ್ ಇದೆ, ಅದನ್ನು ನೋಡ್ತಾ ಹೋಗೋಣ. ಆಮೇಲೆ ಚರ್ಚೆ ಮುಂದುವರಿಸ್ತಾ ಹೋಗೋಣ. ನಾವು ಕೇಂದ್ರ ಬಜೆಟ್ ಯಾರಿಗೆ ಶಾಕ್, ಯಾರ್ಯಾರಿಗೆ ಸಿಹಿ, ಮಧ್ಯಮ ವರ್ಗದವರು ನಮ್ಗಳ ಕಥೆ ಏನು? ಎಣ್ಣೆ ಪ್ರಿಯರಿಗೆ ಶಾಕ್ ಕೊಟ್ಟಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು. ಫಾರಿನ್ ಸ್ಕಾಚ್ ಏರಿಕೆಯಾಗಿದೆ, ಸಿಗರೆಟ್ ಸೇದೋರಿಗೆ ದಮ್ ಕಟ್ಟೋದು ಗ್ಯಾರಂಟಿ, ತಂಬಾಕು ಉತ್ಪನ್ನಗಳ ತೆರಿಗೆ ಜಾಸ್ತಿ ಆಗಿದೆ, ಧೂಮಪಾನ ಇನ್ನು ಮುಂದೆ ಬಲೂ ದುಬಾರಿ, ಸುಡುತ್ತೆ, ವಿದೇಶಿ ಪ್ರವಾಸದ ಮೇಲಿನ ದರ ಇಳಿಕೆಯಾಗಿದೆ. ಇದು ಗುಡ್ ನ್ಯೂಸ್. ಮೊಬೈಲ್ ಫಾರಿನ್ ಟ್ರಿಪ್ ಇನ್ನು ಮುಂದೆ ಫುಲ್ ಚೀಪ್ ಅಂತ ಇದ್ದಾರೆ. ಎಷ್ಟರ ಮಟ್ಟಿಗೆ ಅಂತ ಕೂಡ ಲೆಕ್ಕಾಚಾರ ಹಾಕೋಣ. ಚಪ್ಪಲಿ, ಬಟ್ಟೆ, ಔಷಧಿ, ಸೋಲಾರ್ನಲ್ಲೂ ಇಳಿಕೆಯಾಗಿದೆ. ಮಧ್ಯಮ ವರ್ಗಕ್ಕೆ ಬಂಪರ್ ಗಿಫ್ಟ್ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಇದನ್ನ ಟ್ಯಾಕ್ಸ್ ಪೇಯರ್ಸ್ಗಳಿಗೆ ಏಪ್ರಿಲ್ 1ರಿಂದ ಹೊಸ ರೂಲ್ಸ್ಗಳು ಅನ್ವಯ ಆಗುತ್ತೆ. ಆದಾಯ ತೆರಿಗೆ ರಿಟರ್ನ್ಸ್ ಸರಳೀಕರಣಕ್ಕೂ ಕೂಡ ಕೇಂದ್ರ ಇದೀಗ ಕ್ರಮಕ್ಕೆ ಮುಂದಾಗಿದೆ. ಆಕ್ಸಿಡೆಂಟ್ಗೆ ತುತ್ತಾದವರಿಗೆ ತೆರಿಗೆ ವಿನಾಯಿತಿ ಕೇಂದ್ರ ಕೊಡ್ತಾ ಇದೆ. ಮೋದಿ ಲೆಕ್ಕದಲ್ಲಿ ಕರ್ನಾಟಕ ಮತ್ತು ಬೇರೆ ಬೇರೆ ರಾಜ್ಯಗಳಿಗೆ ಏನು ಸಿಕ್ಕಿದೆ? ಪ್ರಮುಖವಾಗಿ ನಮ್ಮೂರು ಮತ್ತು ನಮ್ಮ ಬೆಂಗಳೂರು ಚುನಾವಣಾ ರಾಜ್ಯಗಳಿಗೆ ಮೋದಿ ಸರ್ಕಾರದ ಭರ್ಜರಿ ಕೊಡುಗೆನು. ಸಾಮಾನ್ಯವಾಗಿ ಬಜೆಟ್ ಅಂತ ಅಂದಾಗ ಆ ವರ್ಷ ಯಾವುದಾದ್ರೂ ಎಲೆಕ್ಷನ್ ಇದ್ರೆ ಅವ್ರಗಳ ಕಡೆಗೆ ಸ್ವಲ್ಪ ಮಲತಾಯಿ ಧೋರಣೆ ಮಾಡ್ತಾರೆ ಅನ್ನುವಂಥದ್ದನ್ನ ಆರೋಪಗಳು ಯಾವ ಸರ್ಕಾರನಾದ್ರೂ ಇರಲಿ, ಯಾರಾದರೂ ಬಜೆಟ್ ಮಂಡನೆ ಮಾಡಲಿ, ಹಂಗೆ ಮಾಡ್ತಾರೆ, ಆ ಕಡೆಗೆ ವಾಲ್ತಾರೆ ಅನ್ನೋ ಸುದ್ದಿ ಕೇಳ್ತಾ ಇದ್ವಿ. ಬಟ್ ಈ ಸಲನೂ ಹಂಗಾಗಿದೆಯಾ? 5 ಎಲೆಕ್ಷನ್ಗಳು ಬರ್ತಾ ಇದೆ 5 ರಾಜ್ಯದ ಕಡೆಯಿಂದ. ಸೊ ಇವೆಲ್ಲದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ ನಾವು. ಹಾಗಾದ್ರೆ ನಮಗೇನ್ ಸಿಕ್ತು? ಬೆಂಗಳೂರು ಚೆನ್ನೈ, ಬೆಂಗಳೂರು ಹೈದರಾಬಾದ್ ರೈಲು ಕಾರಿಡಾರ್ ಅಂತ ಅನೌನ್ಸ್ ಮಾಡಿದ್ದಾರೆ. ಕರಾವಳಿ ಭಾಗದಲ್ಲಿ ಆಮೆ ಸಂತಾನೋತ್ಪತ್ತಿಗೆ ಹೊಸ ಯೋಜನೆಗೆ ಶಂಕುಸ್ಥಾಪನೆಗೆ ಮುಂದಾಗ್ತಾರೆ ಕರಾವಳಿ ಭಾಗದಲ್ಲಿ. ಇನ್ನು ಬೆಳೆ ಅಂತ ಬಂದಾಗ ತೆಂಗು, ಗೋಡಂಬಿ ಮತ್ತು ಕೋಕೋ ಬೆಳೆಗಾರರಿಗೆ ನೆರವು. ಹಂಗೆ ನೋಡಿದ್ರೆ ತೆಂಗು ನಮ್ಮ ಕಡೆ ಸ್ವಲ್ಪ ಜಾಸ್ತಿ. ಶ್ರೀಗಂಧ ಬೆಳೆಗಾರರಿಗೂ ಕೂಡ ವಿಶೇಷ ಯೋಜನೆಗೆ ಮುಂದಾಗಿದ್ದಾರೆ. ಸೊ ಇದು ಕರ್ನಾಟಕಕ್ಕೆ, ನಮ್ಮ ರೈತರಿಗೆ ಏನೇನು ಸಿಗತ್ತೆ ಮತ್ತು ಉಳಿದಂಥವ್ರಿಗೆ ಅಂತ. ಇನ್ನು ಮೆಡಿಕಲ್ ಟೂರಿಸಂ ವಿಭಾಗದಲ್ಲಿ ಬೆಂಗಳೂರಿಗೆ ದೊಡ್ಡ ಗಿಫ್ಟ್ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರು ಚೆನ್ನೈ, ಬೆಂಗಳೂರು ಹೈದರಾಬಾದ್ ರೈಲು ಕಾರಿಡಾರ್ ಬಗ್ಗೆ ಕೂಡ ಅನೌನ್ಸ್ ಮಾಡಿದ್ದಾರೆ. ಇದನ್ನು ಆಲ್ರೆಡಿ ನಾನು ಹೇಳಿದೆ ನಿಮಗೆ. ಸೊ ಇದಿಷ್ಟು ಕರ್ನಾಟಕ ಭಾಗಕ್ಕೆ ಈ ಸಲ ಅವ್ರು ಕೊಟ್ಟಿರುವಂತಹ ಬಡ್ಜೆಟ್ನ ಅಂಶಗಳು. ಸೊ ಈಗ ಬಡ್ಜೆಟ್ ಮಂಡನೆ ಆಗ್ತಾ ಇದ್ದಂತೆ ಬಿಜೆಪಿಯವರ ಸಮರ್ಥನೆ ಏನು, ಕಾಂಗ್ರೆಸ್ನವರ ವಾದ ಏನು, JDS ಅವರ ಜೋಶ್ ಹೆಂಗಿದೆ? ಮೊದಲು ರಿಯಾಕ್ಷನ್ ನೋಡ್ತಾ ಹೋಗೋಣ. ಟೇಕ್ ಅ ಲುಕ್. ಕೇಂದ್ರ ಸರ್ಕಾರದ 26-27ನೇ ವರ್ಷದ ಆಯವ್ಯಯವನ್ನು ಕೇಂದ್ರದ ಹಣಕಾಸು ಸಚಿವರು ಮಂಡನೆಯನ್ನು ಮಾಡಿದ್ದಾರೆ. ಇವತ್ತಿನ ಒಂದು ಬಜೆಟ್ಟು ವಿಶೇಷವಾಗಿ ನಾನು ಕರ್ನಾಟಕದ ಬಗ್ಗೆ ಹೇಳ್ತಕ್ಕಂಥದ್ದು, ರಾಜ್ಯ ಸರ್ಕಾರ ಪದೇ ಪದೇ 14ನೇ ಹಣಕಾಸು ಆಯೋಗದ ಹಂಚಿಕೆ ಏನಿತ್ತು, ಅದರಲ್ಲಿ 15ನೇ ಹಣಕಾಸು ಆಯೋಗದಲ್ಲಿ ನಮ್ಮ ಹಂಚಿಕೆಯನ್ನು ಕಡಿತ ಮಾಡಿದರು ಅಂತಕ್ಕಂಥದ್ದನ್ನು ಏನು ಹೇಳ್ತಾ ಇದ್ದರು ಡಿವ್ಯಾಲ್ಯೂಷನ್ ಅಮೌಂಟ್ನಲ್ಲಿ. ಇವತ್ತು ರಾಜ್ಯ ಸರ್ಕಾರದ ಬೇಡಿಕೆಗೆ ಕಳೆದ 15ನೇ ಹಣಕಾಸು ಆಯೋಗದಲ್ಲಿದ್ದಂಥ 3.67 ಡಿವ್ಯಾಲ್ಯೂಷನ್ ಅಮೌಂಟ್ನ ಪರ್ಸೆಂಟೇಜ್ನಲ್ಲಿ ಈ ಬಾರಿ ಅದನ್ನು 4.17 ಏರಿಕೆ ಮಾಡ್ತಕ್ಕಂಥದ್ರ ಮುಖಾಂತರ ಸುಮಾರು 63,000 ಕೋಟಿ ರೂಪಾಯಿಗಳು ದೊರಕತಕ್ಕಂಥದ್ದು ಡಿವ್ಯಾಲ್ಯೂಷನ್ನ ಒಂದು ಸೆಕ್ಟರ್ನಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಈ ಟೀಕೆಗಳಿಗೆ ಉತ್ತರ ಕೊಟ್ಟಿದ್ದಾರೆ. ಅಷ್ಟೆಲ್ಲ ಇವತ್ತಿನ ಬಜೆಟ್ನಲ್ಲಿ ವಿಶೇಷವಾಗಿ ತೆಂಗು ಬೆಳೆಗಾರರ ಸಮಸ್ಯೆಯನ್ನು ನಾವೇನು ನೋಡ್ತಾ ಇದ್ದೇವೆ. ಹಲವಾರು ರೀತಿಯ ರೋಗದಲ್ಲಿ ಇವತ್ತು ತೆಂಗು ಬೆಳೆಗಾರರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಸೆಂಟ್ರಲ್ ಬಜೆಟ್ಟು ನಮ್ಮ ರಾಜ್ಯಕ್ಕೆ ಏನು ಅನುಕೂಲ ಆಗಿಲ್ಲ. ನಾನು ಇಷ್ಟೊತ್ತು ಗಮನಿಸ್ತಾ ಇದ್ದೆ. ಈಗ ನಾವು ಹೊಸದಾಗಿ ಒಂದು ಯೋಜನೆಗೆ ಮಹಾತ್ಮ ಗಾಂಧಿ ಇಟ್ಟಿದ್ದಾರೆ. ಈಗ ನಮ್ಮ ಉದ್ದೇಶ, ಈಗ ನಾವು ಮನ್ರೇಗಾ ಹೆಸರಲ್ಲಿ ರನ್ ಓಡಿಸಿದ್ದೀವಿ, ಮ್ಯಾರಥಾನ್ ಓಡಿಸಿದ್ದೀವಿ. ದೇಶದಲ್ಲಿ ಎಲ್ಲೂ ಓಡಿಸಿಲ್ಲ. ಪಾದಯಾತ್ರೆ ಇಟ್ಕೊಳ್ತೀವಿ ಒಂದಿನ. ಮ್ಯಾರಥಾನ್ ನಮ್ಮ ಕ್ಷೇತ್ರದಲ್ಲೇ ನಾವು ಮಾಡಿದ್ದೀವಿ, ನೀವು ಗಮನಿಸಿದ್ರಿ. ಅದನ್ನೇ ಮನ್ರೇಗಾ ನಾವು ವಾಪಸ್ ರೋಲ್ ಮಾಡಲಿ, ವಾಪಸ್ ಇಡಲಿ. ಹಿಂದೆ ಏನು ಸ್ಕೀಮ್ ಇತ್ತು ಆ ಸ್ಕೀಮ್ ಇಡಲಿ. 60-40 ಯಾವ ಕಾರಣಕ್ಕೂ ನಡೆದಿಲ್ಲ. ಈ ನಮ್ಮ ಹಳ್ಳಿಲೆಲ್ಲ ಯಾವ ಸರ್ಕಾರನೂ ಬಂಡವಾಳ ಹಾಕಕ್ಕೆ ಹೋಗೋದಿಲ್ಲ. ನಾವು ನೋಡ್ತೀವಿ ಅದನ್ನು ಯಾವ ರೀತಿ ಏನು ಮಾಡೋಕ್ಕೆ ಸಾಧ್ಯ ಅಂತೇಳಿ. ಬಟ್ ಈಗೇನೋ ಒಂದು ಸ್ಕೀಮ್ ಇಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ.
ಸೊ ನಮ್ಮ ರಾಜ್ಯಕ್ಕೆ ಯಾವುದೋ ದೊಡ್ಡ ಪಾಲು ಕೂಡ ಇಲ್ಲಿ ಬಂದಂಗೆ ಇಲ್ಲ. 12.25 ಲಕ್ಷ 12,20,000 ಕೋಟಿ ಹಣವನ್ನ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಹೂಡಿಕೆ ಮಾಡ್ತಾ ಇದೆ. ರಸ್ತೆಗಳ ಮೇಲೆ, ರೈಲ್ವೆಗಳ ಮೇಲೆ, ಆಮೇಲೆ ಹಡಗುಗಳ ಮೇಲೆ, ಪೋರ್ಟ್ಗಳ ಮೇಲೆ, ಏರ್ಪೋರ್ಟ್ಗಳ ಮೇಲೆ, ಹೈವೇಸ್ ಮೇಲೆ, ಈ ಥರ 12,20,000 ಕೋಟಿ ಹಣವನ್ನು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಇನ್ನು ಉತ್ಪಾದನಾ ವಲಯಕ್ಕೆ ದೊಡ್ಡ ಹೂಡಿಕೆಯನ್ನ ಈ ಮೂಲಕ ಹೂಡಿದಂತಾಗಿದೆ. ಮತ್ತೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಏನಪ್ಪಾ ಅಂತ ಹೇಳಿದ್ರೆ ಸೆಮಿಕಂಡಕ್ಟರ್ ಮೇಲೆ 40,000 ಕೋಟಿ ಇದು ಮಾಡಿದ್ದಾರೆ. ಡೇಟಾ ಸರ್ವಿಸ್ ಸೆಂಟರ್ಗಳಿಗೆ ಮುಂದೆ ಬರ್ತಕ್ಕಂಥ 20 ವರ್ಷಗಳ ಕಾಲ ಯಾವುದೇ ತೆರಿಗೆ ಇರೋದಿಲ್ಲ ಅನ್ನುವಂಥದ್ದನ್ನ ಈ ಬಜೆಟ್ನಲ್ಲಿ ಹೇಳಲಾಗಿದೆ. ಕ್ಯಾನ್ಸರ್ ಡ್ರಗ್ಸ್ಗಳಿಗೆ ಕಡಿಮೆ ಮಾಡಿದರು. ಹೊರದೇಶದಲ್ಲಿ ಹೋಗಿ ಓದ್ತಕ್ಕಂಥ ಮಕ್ಕಳಿಗೆ 5%ಇಂದ 2%ಗೆ ಟ್ಯಾಕ್ಸನ್ನು ಇಳಿಸಿದರು. ಆಮೇಲೆ ಟ್ಯಾಕ್ಸಲ್ಲಿ ಮೊದಲು ಏನು ಮಾಡ್ತು, ಸಣ್ಣ ಪುಟ್ಟ ತಪ್ಪುಗಳು ಮಾಡಿದರೂ ಕೂಡ ಜೈಲು ವಾಸ ಮಾಡಬೇಕಾಗಿತ್ತು. ಅದನ್ನು ವಾಪಸ್ ತಗೊಂಡು ಬರೀ ಕನಿಷ್ಠ ನೀವು ಏನು ಫೈನ್ ಹಾಕ್ತಾರೆ ಅದನ್ನು ಕಟ್ಟಿದರೆ ಸಾಕು ಅಂತ ಮಾಡಿದರು. ಬೇಕಾದಷ್ಟು ಬಂದಿದೆ. ಅದು ವೆಸ್ಟ್ ಬೆಂಗಾಲ್ನವ್ರಿಗೆ ಮಾಡಿದ್ರು, ಕರ್ನಾಟಕಕ್ಕೆ ಮಾಡಿದ್ರು, ಅದು ಎರಡೂ ಒಂದೇ ಅಲ್ವಾ? ಅದಕ್ಕೆ ನಮ್ಮನ್ನು ಓಲೈಕೆನೂ ಮಾಡಿಲ್ಲ, ಅಲ್ಲಿ ಅವ್ರನ್ನೂ ಓಲೈಕೆನೂ ಮಾಡಿಲ್ಲ, ಅಥವಾ ಡೆಲ್ಲಿನೂ ಓಲೈಕೆ ಮಾಡಿಲ್ಲ. ಇದರಿಂದ ಇದು ಉತ್ತಮವಾದ ಬಜೆಟ್. ಕ್ಯಾನ್ಸರ್ ಡ್ರಗ್ಸ್ಗಳಿಗೆ ಕಡಿಮೆ ಮಾಡಿದರು. ಹೊರದೇಶದಲ್ಲಿ ಹೋಗಿ ಓದ್ತಕ್ಕಂಥ ಮಕ್ಕಳಿಗೆ 5%ಇಂದ